ಏನ ಕಿಂಚಕಯ್ಯ ಆರಾಮಾಗಿ ಕೂತ್ಕೊಂಡಿದ್ಯಾ? ಹ್ಞೂ ಕುಕ್ಕಣ್ಣಪ್ಪ ಬದುಕಿಗೆ ಹೋಗಿದ್ದೆ. ನಿಡ್ ಬದುಕಿತ್ತು, ಬಂದು ಸುಮ್ಮನೆ ಕುಕ್ಕಂಡೆ, ಸಾಕಾದಂಗಾಗಿತ್ತು. ಅದಕ್ಕೆ ಕುಕ್ಕಂಡಿದ್ದೆ. ಯಾಕಪ್ಪ ಮಂಜಣ್ಣ? ನಮ್ಮರ್ದು ಯಾವುದೋ ಒಂದು ಗಂಡಿತ್ತಮ್ಮ, ಅದಕ್ಕೆ ಹೆಣ್ಣಿದ್ರಿ ಹೇಳ್ರಿ ಎಂಬರು. ಭಾಳ ಒಳ್ಳೆ ಹುಡುಗ ಮಾತ್ರ. ಹಾಂ, ಮೂವರು ಗಂಡು ಹುಡುಗರು ಚೆನ್ನಾಗಿದ್ದಾರೆ. ಮನೆ ಕಡೆಗೆ ಮಾತ್ರ ಇರೋದು ಹೇಳ್ತೀನಿ ನಾನು ಈಗಲೇ. ಮೊದಲೇ ನಿಮ್ಮ ಅಮ್ಮನ ಜೈತೈತೆ ಅಂತೇಳಿ ನಾನು ಇರೋದು ಈಗಲೇ ಹೇಳ್ತೀನಿ. ಒಂದಿಟ್ಟು ಕಪ್ಪ ಇದ್ದಾರೆ ಹುಡುಗರು. 3 ಜನ ಒಳ್ಳೆಯರಂದ್ರೆ ಒಳ್ಳೆಯರು. ಇಲ್ಲೋಡು, ಒಂದು ಕುಡಿಯೋದಿಲ್ಲ, ತಿನ್ನೋದಿಲ್ಲ, ಯಾತಿಲ್ಲ, ಒಂದಿಟ್ಟು ಕಪ್ಪ ಇದ್ದಾರೆ ಅಷ್ಟೇ. ನೋಡೋಕೆ ಮಾತ್ರ ಲಕ್ಷಣವಾಗಿದೆ. ಹೌದೇ, ಬರ್ಲೇಳಿ ಬಿಡಪ್ಪ. ನಾವು ಯಾರನಾತ್ ಬಂದ್ರೆ ಸಾಕು, ಇವಾಗ ಕೊಟ್ಟೆ ನಂಬ್ತೀವಿ. ಯಾರು ಬರೋಂಗೇ ಇಲ್ಲ. ಕರ್ಕೊಂಬರಪ್ಪ ಮಂಜಣ್ಣ, ಕೊಡ್ತೀನಿ. ಕೊಟ್ಟು ಮದುವೆ ಮಾಡಿಕೊಡ್ತೀವಿ. ನೀನು ಅಣ್ಣಯ್ಯ ಹೇಳಿ ಮದುವೆ ಮಾಡಪ್ಪ ನಿನ್ನ ತಂಗಿದ ಅಂತ ಹೇಳಿ ಹೇಳ್ತೀನಿ ನಾನು. ಕರ್ಕೊಂಬ, ಹೋಗಿ ಅಣ್ಣನ ತಗೆ ಮಾತಾಡ್ಕೊಂಬತ್ತೀನಿ. ಇನ್ನೇನು ಮಾಡೋಣ? ಅದೊಂದು ಮಾಡಿದೆ ಹಂಗೆ ಬಿಡೋಕ್ಕಾಗುತ್ತೇನಪ್ಪ? ಹಂಗೆ ಹೆಂಗೆ ಬಿಡೋಕ್ಕಾಗುತ್ತತ್ತು? ನಾನು ಅದಕ್ಕೇನೆ ಆ ಹುಡುಗಿನೇನು ಮದುವೆ ಬಂದೈತತ್ತ, ಮದುವೆ ಮಾಡಿಬಿಡ್ಲಿ, ಅವನು ಒಳ್ಳೆ ಹುಡುಗ, ಅದಕ್ಕಾಗಿನತ್ತ ಚೆನ್ನಾಗಿ ಇತ್ಕೊಂಡು ಹೋಗ್ತಾರೆ ಅಂತ. ಏನು ಮಂಜಣ್ಣಯ್ಯ, ಬಾ ಕುತ್ಕ ಬಾ. ಅವ್ರ ಕಡೆಗಳಾರು ಯಾರೋ ಒಬ್ರು ಹೆಣ್ಣಿದ್ರಿ ಹೇಳ್ರಿ ಅಂತ ಹೇಳಿದ್ರಂತೆ. ಅದಕ್ಕೆ ಮಂಜಪ್ಪ ನೀನು ಕೊಡ್ಸೋಕ್ಕಾಗಿನ ಕೇಳಕ್ಕೆ ಬಂದೈತಿ. ಅದಕ್ಕೆ ನಾಳೆಗೆ ಬರ್ತಾರಂತ. ನಾಳೆಗೆ ಬರ್ತಾರೇನಪ್ಪ? ನಾಳೆಗೆ ಬರ್ತಾರೆ. ಅದಕ್ಕೇನೆ ಬರ್ರಿ ಅಂದರೆ ಬರ್ತಾರೆ, ಇಲ್ಲ ನಮಗೆ ಬೇಡ ಅಂದರೆ ಬರೋಲ್ಲ. ಎಷ್ಟು ಜನ ಮಕ್ಕಳು ಏನು ಕೆಲಸ ಮಾಡ್ತಾರೆ, ಹೆಂಗೆ ಇದ್ದಾರೆ, ಏನು ಫೋಟೋ ಏನಾನ ಐತೇನಣ್ಣ? ಫೋಟೋ ಏನಾನಿದ್ರೆ ತೋರಿಸು. ಪಾಠ ಇಲ್ಲಮ್ಮ, ನಾನು ಇರೋದು ಹೇಳ್ತೀನಿ. ಬರ್ತಾರೆ. ಒಂದಿಟ್ಟಂದ್ರೆ ಕಪ್ಪ ಇದೆ ನೋಡ್ದ. ನಾನು ಇರೋದು ಹೇಳ್ತೀನಿ. 3 ಜನ ಗಂಡು ಮಕ್ಕಳು ಹಿಂಗೆ ಹೊಲ್ದಾಗೆ ಬದುಕು ಮಾಡ್ತಾರೆ. ತಿರ್ಗಾ ಅವರು ಇದು ಗಾರೆ ಕೆಲಸನ ಮಾಡ್ತಾರೆ. ಗಾರೆ ಕೆಲಸನೂ ಮಾಡ್ತಾನೆ. ಇವಾಗ ಅದನ್ನೆಲ್ಲ ಬಿಟ್ಟಿರ್ಬೇಕೇನಪ್ಪ. ಈಗ ಏನಾನ ಎಲ್ಲ ಬಡ್ಡಿ ವ್ಯವಹಾರದ್ದ ಏನೋ ಮಾಡ್ತಾನೆ ಅಂದಂಗೆ ಆಟು. ಒಟ್ಟಿನಲ್ಲಿ ಹೊಲ್ದಾಗ ಮನೆಯಾಗೆಲ್ಲ ಮಾಡ್ಕೊಂಡು ಇದ್ದಾರೆ. ಅವ್ರ ಅಣ್ಣ ಇರೋದು ಇಬ್ಬರದು ಆಗೈತಿ. ಇವನು 3ನೇನು ಭಾಳ ಚೆನ್ನಾಗೇ ಇದ್ದಾನೆ. ಒಳ್ಳೆ ಹುಡುಗ ಮಾತ್ರ ಮೆತ್ತ. ನಾನು ಅಂಥ ಹುಡುಗನ ಪಡಿಯೋಕೆ ನೀನು ಪುಣ್ಯ ಮಾಡಿದ್ದೆ, ಅಂತ ಗಂಡ್ಸಿಗಾಕೆ ನೀನು. ಅಯ್ಯಪ್ಪ, ಹೇಳೋಣ ಕಾರ್ಗ ಇದ್ದಾನೆ. ಅಯ್ಯಪ್ಪ, ಕಾರ್ಗಿದ್ರೆ ಬೇಡಪ್ಪ ಸ್ವಾಮಿ, ನನಗೆ ಈಗಲೇ ಹೇಳ್ತೀನಿ. ನನಗೆ ಕಾರ್ಗಿರೋ ಗಂಡು ಅಂದ್ರೆ ಆಗೋದೇ ಇಲ್ಲ. ನಾನು ಹಿಂಗೆ ಕಾರ್ಗಿರೋ ಗಂಡು ಆಗಂಗಿದ್ರೆ ಈಸ್ತಿ ಯಾಕೆ ಸುಮ್ಮನೆ ಇರ್ಬೇಕಾಯ್ತು. ನಾನು ಆವಾಗಲೇ ಆಗ್ತಿದ್ದೆ. ನನಗೆ ಬೆಳ್ಳಗೆ ಚೆನ್ನಾಗಿರಬೇಕು. ಬೆಳ್ಳು ಚೆನ್ನಾಗಿರಬೇಕು, ಸ್ವಲ್ಪ ವೆಯ್ಟ್ ಇರಬೇಕು, ಕೂದಲು ಚೆನ್ನಾಗಿರಬೇಕು, ತಲೆ ತುಂಬಾನ ಭಾಳ ಚೆನ್ನಾಗಿರ್ಬೇಕು ಹುಡುಗ ಮಾತ್ರ. ನೋಡೋಕೆ ನಿಂತ್ಕೊಂಡ್ರೆ ಜೋಡಿ ಚೆನ್ನಾಗೈತೆ ಅಮ್ಮಂಗಿರ್ಬೇಕು ಮಂಜಣ್ಣಯ್ಯ. ಹಂಗಮ್ಮಂಗಿದ್ರೆ ಬೇಡಪ್ಪ ಸ್ವಾಮಿ. ಅಮ್ಮಣಿ, ನೀನು ಹಿಂಗೆ ಜರಿದ್ರೆ ಹಿಂಗಿರೋದೆ ನೋಡು ನೀನು. ಸುಮ್ಮನೆ ಆಗತ್ ಕಲಿ. ಏನು ಬರೀ ಕರ್ಗೈದಾನೆ ಬೆಳಗೈದಾನೆ ಅಂತ ಬರೀ ಇಂಥವು ಜರ್ಕೊಂಡಿದ್ರೆ ನೀನು ಹಿಂಗಿರೋದೇನಿ. ಅಂಥವೆಲ್ಲ ಬಿಟ್ಬಿಡ್ಬೇಕು. ನಿಮ್ಮ ಅಣ್ಣಗೆ ಹೇಳ್ತೀನಿ. ಸುಮ್ಮನೆ ಮದುವೆ ಆಗತ್ ಕಲಿ ಅಷ್ಟೇ. ನೋಡಿ ಹೇಳಿರ್ತೀನಿ. ನಿಮ್ಮ ಅಣ್ಣಗೆ ಹೇಳಿ, ನಿಮ್ಮ ಅತ್ತಿಗೂ ಹೇಳಿ ಮಾತಾಡಿ ಸುಮ್ಮನೆ ಹೇಳಮ್ಮ. ಯಾರನ್ನ ಬಂದಾರನ್ನ ಆಗತ್ ಕಲಿ ಒಳ್ಳೆಯರಂತೆ. ಮಂಜಪ್ಪ ಹಂಗಿಲ್ದಿದ್ರೆ ಹೇಳಕ್ಕೆ ಗೊತ್ತಿರಲಿಲ್ಲ. ಅವನು ಒಳ್ಳೆಯರಾಗಿರೋದಕ್ಕೆ ಹೇಳಕ್ಕೆ ಬಂದಿರೋದು. ಹೋಗ ಮತ್ಲ ನಾನು ಹೇಳ್ತೀನಪ್ಪ. ನಾನು ಕರ್ಗಿದ್ರೆ ನಾನು ಒಪ್ಕೊಂಬಲ್ಲ. ಅದು ಬೇರೆ ಏನು ಕೆಲಸ ಇಲ್ಲ ಅಂತೆಲ್ಲ ಮಂಜಣ್ಣ. ಏನು ಕೆಲಸ ಇಲ್ಲ ಅಂತ ಹೇಳ್ತಾ ಇದೀಯ? ಮಾಡ್ತಾರೆ ಕಣಮ್ಮ, ಹೊಲ್ದಾಗೆಲ್ಲನ ಕೆಲಸ ಮಾಡ್ತಾರೆ. ಪರವಾಗಿಲ್ಲ. ತಿರ್ಗಾದ ಯಾತ ಮಾಡ್ತಾನಪ್ಪ ಅವನು. ಯಾತ ಅಂಗಡಿನಾತ ಮಾಡೇನೆ. ಒಟ್ಟಿನಲ್ಲಿ ಸರಿಯಾಗಿ ಗೊತ್ತಿಲ್ಲ. ನಾಳೆಗೆ ಬಂದಾಗ ಸರಿಯಾಗಿ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಇರೋದು ಹೇಳ್ತೀನಿ. ಬೇಡ ಬಿಡೋಣ. ಅಂತಾರೆಲ್ಲ ಏನು ಬೇಡ ನನಗೆ. ಅಂತಾರೆಲ್ಲ ಸೂಟ್ ಆಗಲ್ಲ ಕಣಣ್ಣ. ಬೇಡ ಬೇರೆ ಯಾರ್ದಾನ ನೋಡು. ಬೇಕಾದ್ರೆ ಯಾರನ್ನ ಗೌರ್ಮೆಂಟ್ ಕೆಲಸದಾಗಿರೋ ಅಂತಾರು, ಯಾರನ್ನ ಚೆನ್ನಾಗಿ ಒಬ್ಬನೇ ಮಗ ಇರೋ ಅಂತಾರು. ತೋಟ ಮನೆ ಎಲ್ಲ ಚೆನ್ನಾಗಿರ್ಬೇಕು. ಮನೆ ಕಡೆಗೆ ಹೋದ್ರೂ ಕುಕ್ಕಂಡು ಉಣ್ಬೇಕು. ಅಂತ ಮನೆ ಹುಡ್ಕೋಣ ನೀನು. ಅಯ್ಯೋ, ನನಗೆ ಇಂಥವ್ರೆಲ್ಲ ಬೇಡಪ್ಪ ಸ್ವಾಮಿ. ನೀನು ಅಮ್ಮಣಿ, ನೀನು ಹಿಂಗೆ ಜರಿದ್ರೆ ಹಿಂಗೆ ಇರ್ತೀಯ ನೋಡು. ಅಲ್ಲ ನೋಡಿ ಹೆಂಗೆ ಮಾತಾಡ್ತಾಳೆ. ಸೈಲು ನೋಡಿಲಿ ಇವಳೆ ದಯ. ನೀನು ಸುಮ್ಮನೆ ಮದುವೆ ಆಗೋದು ಕಲಿ ನೋಡು. ನಿಮ್ಮ ಅಣ್ಣಗೆ ಹೇಳ್ತೀನಿ. ನಿಮ್ಮ ಅಣ್ಣಗೂ ನಿಮ್ಮ ಅತ್ತೆಗೂ ಹೇಳ್ತೀನಿ. ಮದುವೆ ಆಗಿ ಸುಮ್ಮನೆ ಹೋಗೋದು ಕಲಿಯಮ್ಮ. ನನಗೆ ಇಲ್ಲಿ ನೋಡೋಕ್ಕಾಗಲ್ಲ ನಿನ್ನ. ಎಲ್ಲರೂ ಮುಂದೆ ಮದುವೆ ಮಾಡಲ್ಲೇ, ನಿಮ್ಮ ಡೈಯಿಂದ ಮದುವೆ ಮಾಡಲ್ಲೇ ಅಂತಾರೆ. ಸುಮ್ಮನೆ ಮದುವೆ ಆಗೋದು ಕಲಿ ನೋಡಿ ಹೇಳಿರ್ತೀನಿ. ಅಯ್ಯೋ, ನಾನು ಏನು ಅನ್ಸುತ್ತೆ ಅದನ್ನ ಹೇಳ್ತೀನಿ ಅಂತ. ಏನು ಮುಚ್ಚು ಮರ ಇಲ್ಲ ಅಣ್ಣ. ಒಂದಿಷ್ಟು ಯಾವ್ದಾರ ನಂಗೆ ಕೆಲಸ ಇರ್ಬೇಕಣ್ಣ. ಹುಡುಗ ಚೆನ್ನಾಗಿರ್ಬೇಕು ಅಂತ ಹುಡುಗಿದ್ರೆ ಪರಗಿದ್ರೆ ಅವೆಲ್ಲ ಬೇಡನಂತ. ಅವೆಲ್ಲ ನಡೆಯಲ್ಲ. ಎಲ್ಲ ನೋಡಮ್ಮ, ಹಿಂಗೆ ಒಂದು ಹೆಣ್ಣು ಒಂದು ಗಂಡು ಇದ್ದಕ್ಕೆ ಬರೋದು ಸಹಜ, ನೋಡೋದು ಸಹಜ. ನೋಡಿದ ತಕ್ಷಣ ಏನೂ ಆಗ್ಬಿಡಲ್ಲ. ಒಂದು ಹೆಣ್ಣು ಐತಿ ಅಂದ್ರೆ ಗಣ್ಣಾರು ಬರೋದು ಕಾಮನ್ನು, ಅದೆಲ್ಲನ. ನೋಡು ನಿನಗೆ ಹೆಂಗೆ ಅನಿಸುತ್ತೆ ನೋಡಿ, ಆಮೇಲೆ 7 ಮಂತಿ. ನಾನು ಅದಕ್ಕೇನೆ ಕರ್ಕೊಂಬರೋಣ ಅಂತೇಳಿ ಅವನು ಪಾಪ ಯಾವ್ದಾನ ಹೆಣ್ಣಿದ್ರೆ ಹೇಳೋಣ ಅಂತ ಹೇಳ್ತಿದ್ದ. ಅದಕ್ಕೆ ಕರ್ಕೊಂಬರೋಣ ಅಂತ. ಸುಮ್ಮನೆ ಕರ್ಕೊಂಬರಪ್ಪ ಮಂಜಣ್ಣ. ನಾನೆಲ್ಲನ ಸುಮ್ಮನೆ ಕೊಟ್ಟು ಮಾಡ್ತೀನಿ. ನೋಡೋಣ, ಅವ್ರಿಗೂ ನಮಗೂ ಏನಾನ ಋಣ ಸಂಬಂಧ ಇದ್ದರೆ ಆಗುತ್ತೆ. ಮತ್ತು ಋಣ ಸಂಬಂಧ ಅಂಬೋದಿದ್ದರೆ ಆಗುತ್ತೆ. 1-2 ದಿನ ಸುಧಾರಿಸ್ಬೇಕು, ನೋಡಬೇಕು. ಇನ್ನೂ ನೋಡ್ದಾಲೇನೆ ಬೇಡ ಅಂತಂದರೆ ಹೆಂಗೆ ಸರಿ ಹೋಗುತ್ತೆ. ಅದಕ್ಕಾಗಿನೇ
ಅಲ್ಲ ಅಣ್ಣ, ನಾನು ಮುಂದಾಗಲೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಯಾರು ಓಟುನು ಅಂತ ಈಗ ಬಂದು ಸುಮ್ಮನೆ ಅವ್ರಿಗೂ ಬೇಜಾರು ಬರೋದು ಒಟ್ಟು ನಾವು ಕಾಫಿ ಟೀ ಮಾಡೋದು ನಾವೇನ ಮಾಡ್ಕೊಡೋದು ಸುಮ್ಮನೆ ಯಾಕೆ ಅದೆಲ್ಲ ವೇಸ್ಟ್ ಮಾಡೋದು ಅಂತ ಹುಡುಗ ಚೆನ್ನಾಗಿಲ್ಲ ಅಂದಮೇಲೆ ಸುಮ್ಮನೆ ಏನಕ್ಕೆ ಯಾತ ಯಾತ ಮಾತಾಡ್ತೀಯ ನೀವು ಮೊನ್ನೆ ಯಾತವನಿ ಏನಿಲ್ಲ ಕಣಲ್ಲ ತಕಯ್ಯ. ಅದೇ ಶೈಲಮ್ಗೆ ಹೇಳಿದ್ದೆ ಅವತ್ತು ಯಾವುದೋ ಒಂದು ಗಂಡು ಐತೆ ಕರ್ಕೊಂಬರಾನೆ ಅಂತ. ಅದಕ್ಕೇನೆ ನಮ್ಮ ಅಮ್ಮ ಇನ್ನೂ ನನ್ನ ತಂಗಿನೂ ಕೇಳು ಅಂತೇಳಿ ಅಯ್ಯಮ್ಮ ಬಂದಿತ್ತು. ಅದಕ್ಕೆ ನಾನೇನು ಮಾಡಿದೆ, ಕೇಳೋಣ ಅದೇಲೆ ಕೆಂಚಕೈನ ಅಂತ ಹೇಳಿ ಬಂದು ಅದಕ್ಕೆ ಡಯಮ್ಮಂಗೆ ಹೇಳ್ತಾ ಇದ್ದೀನಿ. ಅದು ಬೇಡ ಕಣಣ ಕಾರ್ಗಿದ್ರೆ ಬ್ಯಾಡವೇ ಬೇಡ ಅಂತೈತಿ. ಅದಕ್ಕೆ ಒಂದಿಟ್ಟು ಕಪ್ಪು ಇದ್ದಾನೆ ಹುಡುಗ. ಕಪ್ಪಿದ್ರು ಒಪ್ಪಲ್ಲಿ ಹೇಳು ದಯ ಒಪ್ಪಲ್ಲ ಕಪ್ಪಿದ್ರೆ ಅವಳಿಗೆ ಆಗಿ ಬರಲ್ಲ. ನೋಡಲ್ ದಂಟಿ ಕರ್ಗಿರೋನ್ ಯಾರನ ಮದುವೆ ಆಗಕ್ಕಾಗುತ್ತೆ. ಕರ್ಗ ಇದ್ದಾನಂತೆ, ಅದಕ್ಕೆ ಕರ್ಗಿರೋನ್ ಬೇಡಪ್ಪ ಸ್ವಾಮಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ನಾನು. ಕರ್ಗಿರೋರು ಬೇಡವೇ ಬೇಡ ಅಂತ. ನಾನು ಅದಕ್ಕೆ ಒಪ್ಪಲ್ಲ ಮತ್ತು ಗೊತ್ತಿತ್ತು, ಅದಕ್ಕೆ ಮುಂದಾಗೆ ಹೇಳ್ತಾ ಇದ್ದೀನಿ. ಹಿಂಗೈತೆ ಕಣಮ್ಮ ಹಿಂಗೈತೆ ಎಲ್ಲನ ಅಂತ. ಈಗ ಸುಮ್ಮನೆ ಹುಡುಗ ಚೆನ್ನಾಗಿಲ್ಲ ಅಂದಮೇಲೆ ಸುಮ್ಮನೆ ಯಾಕೆ ಬರಬೇಕು? ನಾನು ಚೆನ್ನಾಗಿದ್ದರೆ ಒಪ್ಕೆಂಬೋದು, ಚೆನ್ನಾಗಿಲ್ಲ ಅಂದರೆ ನನಗೆ ಒಂದು ಸ್ವಲ್ಪ ಬ್ಲಾಕ್ ಇದ್ದಾರೆ ಅಂದ್ರೆ ನನಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರನ ನನಗೇನು ಬೇಡ. ಸುಮ್ಮನೆ ಯಾಕೆ ಅವ್ರು ಬರೋದು ಪೆಟ್ರೋಲ್ ಎಲ್ಲ ಉರಿಸ್ಕೊಂಡು ರೆಡಿಯಾಗಿ ಬರೋದು ಯಾಕೆ? ನಾನಿಲ್ಲಿ ರೆಡಿ ಆಗೋದು ಯಾಕೆ? ಸುಮ್ಮನೆ ಅವ್ರಿಗೆ ಕಾಫಿ ಟೀ ಮಾಡೋದು ಯಾಕೆ? ಸುಮ್ಮನೆ ಎಲ್ಲ ವೇಸ್ಟ್ ಮಾಡೋದಕ್ಕಿಂತ ಸುಮ್ಮನೆ ಇದ್ದರೆ ಯಾವುದೂ ಇರಲ್ಲ. ಎಲ್ಲಾದರೂ ಬೇರೆ ಕಡೆ ನೋಡ್ಕೊಳ್ರಿ ಅಂತ ಹೇಳು ಅಷ್ಟೇ. ಆ ಹುಡುಗಿ ಕಪ್ಪಿಗಿರೋರ್ನ ಒಪ್ಪಲ್ಲ ಅಂತ ಹೇಳಿ ಸ್ವಲ್ಪ ಹೇಳ್ಬಿಡು ಮಂಜಣ್ಣ. ಇನ್ನು ಜರ್ತ ನಿಂಗಿದ್ರೆ ಹಿಂಗಿರೋದೇನೆ. ನಾವತ್ತ ಯಾರನಾತ್ ಮದುವೆ ಮಾಡೋಣ ಅಂತ ಇದ್ರೆ ನೀನು ಸುಮ್ಮನೆ ಅಮ್ಮಣಿ ನೀನು ನೋಡು. ಯಾರನಾತ್ ಬಂದ್ರೆ ಸಾಕಪ್ಪ ಅಂತ ನಾವೈದೀವಿ, ನೀನು ಅವತಾರ ಆಡ್ತೀಯ. ಸುಮ್ಮನೆ ಆಗತ್ ಕಲಿ. ಒನಿಲಿಂದನಲ್ಲ ಹಿಂಗಿಲ್ವಿ? ಒನಿಲಗಿನ ಒಂದು ಈಟು ಕಪ್ಪು ಇದ್ದಾನೆ ಅಷ್ಟೇ. ಒನಿಲಿ ಇನ್ನೇನು ಬೆಳಗಿಲ್ಲಪ್ಪ. ಒನಿಲ ಹಂಗೆ ಒಂದು ಈಟು ಹಂಗೆ ಬತ್ತಾನೆ ಹುಡುಗ. ಒನಿಲ್ಗೂ ಬಿಡುತ್ತೆ. ಒನಿಲು ವೈಟ್ ಇದ್ದಾನೆ. ಒನಿಲ್ಗೂ ಅದು ಬಿಡುತ್ತೆ ಬಿಡು. ಒನಿಲ್ ಥರ ಇಲ್ಲ ಅನಿಸುತ್ತೆ. ಈಗ ಫೋಟೋನೇ ಆತನ ತಗೊಂಬಂದು ತೋರಿಸು ಮಂಜಪ್ಪ. ತೋರಿಸಿ ಅದಿಲ್ಲೇ ನಮ್ಮ ಫೋಟೋನ ಕಳಿಸ್ರಿ ಅನ್ನು ಫೋನ್ನಾಗಿ ನೋಡೋಕ್ಕಾಗುತ್ತೆ. ಅದೇ ಮತ್ತೆ ಸುಮ್ಮನೆ ಫೋಟೋ ತಂದು ತೋರಿಸು ಮಂಜಣ್ಣಯ್ಯ. ಫೋಟೋ ತಂದು ತೋರಿಸಿದ್ರೆ ನಾಳೆಗೆ ನಾನೆಲ್ಲ ಹೇಳ್ತೀನಿ. ಸುಮ್ಮನೆ ಯಾಕೆ ಒಂದೇ ಸತಿ ಸಡನ್ನಾಗಿ ಬರೋಕ್ಕೆ ಹೇಳ್ಬೇಡ. ಯಾಕೆ ಬೇಕು? ಫೋಟೋ ತಂದು ತೋರ್ಸೋಕ್ಕೆ ಹೇಳು. ಯಾವಾಗಾದರೂ ನಾನು ಬರ್ರಿ ಅಂತ ಹೇಳಿದ್ರೆ ಬರೋಕ್ಕಾಗುತ್ತೆ. ಯಾಕೆ ಸುಮ್ಮನೆ ನನಗೆ ಯಪ್ಪ ಅಂತಾರೆ ಕರ್ಗಿರೋರು ಇಷ್ಟ ಆಗೋದಿಲ್ಲ. ನಾನು ಅದಕ್ಕೆ ಹೇಳ್ತೀನಿ ಮುಂಚೆನೇ ನನಗೆ ಅನಿಸಿದ್ದು ಹೇಳ್ಬಿಡ್ತೀನಿ. ಅದು ಬೇರೆ ಮೂರು ಜನ ಗಂಡು ಮಕ್ಕಳು ಅಂತೀಯ, ಬೇಡಪ್ಪ. 3 ಜನ ಆದರೆ ಚೆನ್ನಾಗಿರೋದಿಲ್ಲ. ಯಾರು ವಾರ್ಗಿತ್ತಿರ ಹತ್ರ ಜಗಳ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಅಕ್ಕ ನೋಡಿ ಇವತ್ತು ಎಷ್ಟು ಕಷ್ಟಪಡ್ತಾ ಇದ್ದಾಳೆ. ವಾರ್ಗಿತ್ತಿರ ಸಹಸ ಬಿಡ, ಒಬ್ಬನೇ ಮಗ ಆಗಿರಬೇಕು ಮಂಜಣ್ಣ ಅಂತಾರೆ. ಯಾರಾದರೂ ಇದ್ರೆ ಹೇಳು. ನೋಡಾಗ ನೀನು ಯಾರು ನೋಡಾಗ ಚೆನ್ನಾಗಿದ್ರೆ ಸಾಕು. ಚೆನ್ನಾಗೇನು ಮಲ್ತಮ್ಮ ಇವಾಗ? ಔಷಧ ತಿಂತೀನಿ. ಚೆನ್ನಾಗಿದ್ದೀನಿ ಅಕ್ಕ, ಚೆನ್ನಾಗಿದ್ದೀನಿ. ಔಷಧ ಕೊಟ್ಟವ್ರೆ ಹಚ್ಕೊಂತೀನಿ. ಶೇನಕ್ಕಾಯಿದ್ದೀನಿ ಪಾರವಿಲ್ಲ. ಯಾಕೆ ಶೇನಕ್ಕಾಯಿದ್ದೀನಿ ಗಂಡು ಬರುತ್ತೆ ಅಂದರು. ಅದಕ್ಕೆ ನಾನು ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು? ನನಗೆ ಕರ್ಗಿದ್ರೆ ಆಗಲ್ಲ. ಸ್ವಲ್ಪ ಚೆನ್ನಾಗಿರ್ಬೇಕು ಹುಡುಗ. ಚೆನ್ನಾಗಿದ್ರೆ ಮಾತ್ರ ನನಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಇರೋದು ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.